ಈ ದಿನ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳು, ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಆಗಿದ್ದಂತಹ ಸನ್ಮಾನ್ಯ ಶ್ರೀ ಸೂರಜ್ ಹೆಗ್ಡೆರವರು ಕಾಲಿಕವಾಗಿ ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಬಹಳಷ್ಟು ಒಂದು ನೋವಿನ ಸಂಗತಿ. ನಾನು ಯುವ ಕಾಂಗ್ರೆಸ್ ದಿನಗಳಿಂದನೂ ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು. ನಾನು ಎಐಸಿಸಿ ಅಬ್ಸರ್ವರ್ ಆಗಿ ಗೋವಾಲ್ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಾಗಿ ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರಾಗಿ ನನಗೆ ಬಹಳಷ್ಟು ಒಂದು ದಾರಿದೀಪವನ್ನು ತೋರಿದಂಥವ್ರು. ನಿಜಕ್ಕೂ ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲ್ತಾರೆ ಅಂತ ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ದಂಗೆ ಅವರಿಗೆ ಉಜ್ವಲವಾದಂತಹ ಒಂದು ಭವಿಷ್ಯ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗದಲ್ಲಿ ಇತ್ತು. ಭಗವಂತನ ಒಂದು ಇಚ್ಛೆ ಈ ರೀತಿ ಅಂತ ನಾವು ಯಾವುದು ಕೂಡ ತಿಳಿದಿರಲಿಲ್ಲ. ಬಹಳಷ್ಟು ಒಂದು ನೋವಿನ ಸಂಗತಿಯ ಮಧ್ಯದಲ್ಲಿ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಮೈಸೂರು ನಗರಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮೂರ್ತಿರವರು ಹಾಗೂ ಗ್ರಾಮಾಂತರ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂತಾಪ ಸಭೆಯಲ್ಲಿ ಸೇರಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನ ದುಃಖನ ವ್ಯಕ್ತಪಡಿಸಿದ್ದೀವಿ. ತಾಯಿ ಚಾಮುಂಡೇಶ್ವರಿಯ ಒಂದು ಕೃಪೆ ಸೂರಜ್ ಹೆಗ್ಡೆಯವರ ಆತ್ಮದ ಮೇಲೆ ಇರಲಿ, ಅವರ ಕುಟುಂಬಕ್ಕೂ ಕೂಡ ನೋವನ್ನ ಭರಿಸ್ತಕ್ಕಂತ ಒಂದು ಶಕ್ತಿ ಅಮ್ಮ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀವಿ.